ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿ ಹಾಗೂ ಬಾಯಲ್ಲಿಟ್ಟರೆ ಕರಗುವಂಥ ರವೆ ಲಡ್ಡು, ಪಾಕ ಇಲ್ಲದೆ ರವೆ ಲಡ್ಡು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ಪು ಸಕ್ಕರೆಯನ್ನು ಹಾಕಿಕೊಳ್ಳಿ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿಯನ್ನು ಹಾಕಿಕೊಳ್ಳಿ. ಏಲಕ್ಕಿ ಹಾಕಿದರೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ನೈಸಾಗಿ ಪೌಡ್ರ್ ಮಾಡಿ ಒಂದು ಬಟ್ಟಲಲ್ಲಿ ಎತ್ತಿಟ್ಟುಕೊಳ್ಳಬೇಕು. ನೈಸಾಗಿರಬೇಕು ಪೌಡ್ರು, ತರಿಯಾಗಿರಬಾರ್ದು, ನೈಸಾಗಿ ರುಬ್ಬಿಟ್ಟುಕೊಳ್ಳಬೇಕು. ಹಾಗೆ ಮಿಕ್ಸಿ ಜಾರು ತೆಗೆದುಕೊಂಡು ಅದು ಚೆನ್ನಾಗಿ ಒರೆಸಿ, ಆಮೇಲೆ 2 ಬಟ್ಟಲು ಸೇಮ್ ಅಳತಿ 2 ಬಟ್ಟಲು ರವೆಯನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ಪೌಡ್ರ್ ಮಾಡಿಟ್ಟುಕೊಳ್ಳಬೇಕು. ನೈಸಾಗಿ ಪೌಡ್ರ್ ಆಗಿರಬೇಕು. ನೋಡಿ, ಈ ಥರದಲ್ಲಿ ಪೌಡ್ರ್ ತುಂಬಾ ನೈಸ್ ಆದರೆ ಲಡ್ಡು ಚೆನ್ನಾಗಿ ಉಂಡೆ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಗ್ಯಾಸ್ ಮೇಲೆ ದಪ್ಪ ಕಡಾಯಿಯನ್ನಿಟ್ಟು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದಕ್ಕೆ ಗೋಡಂಬಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಯನ್ನು ಹಾಕಿ ಮೊದಲಿಗೆ ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ, ಸ್ವಲ್ಪ ಕಂದು ಬಣ್ಣ ಇರುವಾಗ ದ್ರಾಕ್ಷಿಯನ್ನು ಹಾಕಿ ಇದನ್ನು ಹಾಕಿದ ತಕ್ಷಣವೇ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಬಾರ್ದು. ಗೋಡಂಬಿ ಫ್ರೈ ಮಾಡ್ತೀವಲ್ವ, ಅದೇ ಕಡಾಯಿಯನ್ನಿಟ್ಟು ಅದರಲ್ಲಿ ನಾವು ರುಬ್ಬಿಟ್ಟುಕೊಂಡ ಪೌಡ್ರ್ ಮಾಡಿಟ್ಟುಕೊಂಡ ರವೆಯನ್ನು ಹಾಕಿ ಇದನ್ನು ಹಾಕಿ ಮೊದಲಿಗೆ ಹಾಗೆ ಫ್ರೈ ಮಾಡ್ತಾಯಿರಿ. ಆದರೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಜಾಸ್ತಿ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಹಾಗೆ ಫ್ರೈ ಮಾಡ್ತಾ ಇರಬೇಕು. ರವೆಯನ್ನು ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದೇ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದು ಹೆಂಗಂದರೆ ಹಸಿ ವಾಸನೆ ಹೋಗಬೇಕು, ಅಂದ್ರೇ ರವೆ ಲಡ್ಡುಗೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕಿ ಮತ್ತು ಹಾಗೆ ಮಿಕ್ಸ್ ಮಾಡ್ತಾಯಿರಿ. 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ. ಆಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ, ಫ್ರೈ ಮಾಡಿಟ್ಟುಕೊಂಡ ಡ್ರೈ ಫ್ರೂಟ್ಸು ಕೂಡ ಹಾಕಿ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಲು ಬಿಡಿ. ಇದು ಸ್ವಲ್ಪ ಬಿಸಿ ಇರುವಾಗ ನಾವು ರುಬ್ಬಿಟ್ಟುಕೊಂಡ ಪೌಡ್ರ್ ಮಾಡಿಟ್ಟುಕೊಂಡ ಸಕ್ಕರೆ, ಶುಗರನ್ನು ಹಾಕಿ ಫಸ್ಟ್ ಸ್ವಲ್ಪ ಹಾಕಿ ಅರ್ಧ ಕಪ್ಪಿನಷ್ಟು. ಕಮ್ಮಿ ಅನಿಸಿದರೆ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು, ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಕ್ಕರೆ ಏಲಕ್ಕಿ ಮಿಕ್ಸ್ ಆಗಿದ್ದ ಸಕ್ಕರೆ ಪೌಡ್ರ್ ಅರ್ಧ ಕಪ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಬೇಕಂದರೆ ಇನ್ನೂ ಇದು ಇರುತ್ತಲ್ವ, ಅದು ಕೂಡ ಅಷ್ಟು 1 ಕಪ್ಪು ಫುಲ್ ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಹಾಗೂ ಸಕ್ಕರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ರವೆ ಸಕ್ಕರೆ ಬೇರೆ ಬೇರೆ ಆಗುತ್ತೆ, ಆ ಥರದಲ್ಲಿ ಇದಾಗುತ್ತೆ. ತುಪ್ಪವನ್ನು ಇನ್ನೊಂದು ಸ್ವಲ್ಪ ಉಂಡೆ ಕಟ್ಟಿ ನೋಡಿ, ಉಂಡೆ ರೌಂಡ್ ಆಗಲಿಲ್ಲ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಹಾಗೆ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಸರಿ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಇರುವಾಗಲೇ ಒಂದು 5 ನಿಮಿಷ ಹಾಗೆ ರವೆ ಅಳ್ಳಲು ಬಿಡಿ, ಚೆನ್ನಾಗಿ ಅಳ್ಳುತ್ತೆ. ನೋಡಿ, ಈ ಥರದಲ್ಲಿ ಉಂಡೆ ಕಟ್ಟಕ್ಕೆ ಬರಬೇಕು. ನಿಮಗೆ ಸಪೋಸ್ ಬರಲಿಲ್ಲಪ್ಪ ಅಂದರೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ಟೋಟಲಾಗಿ 12 ಟೇಬಲ್ ಸ್ಪೂನ್ ಯೂಸ್ ಮಾಡಿರುತ್ತೆ ಈ ಲಡ್ಡು ಮಾಡೋಕ್ಕೆ. ನಿಮಗೆ ತುಪ್ಪ ಇನ್ನೂ ಕಮ್ಮಿ ಅನಿಸಿದರೆ ಕಟ್ಟೋಕ್ಕಾಗಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ರವೆ ಲಡ್ಡು ಬಾಯಲ್ಲಿಟ್ಟರೆ ಕರಗುವಂಥ ರವೆ ಲಡ್ಡು ಕೂಡ ರೆಡಿ ಫ್ರೆಂಡ್. ದೀಪಾವಳಿಗೆ ಟೈಮ್ ಇಲ್ಲಾಂದರೆ ಈ ಥರದಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ ರವೆ ಲಡ್ಡು. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.